ನಮಸ್ಕಾರ ರೀ ಮಾಲಕರ. ಹರಾಮ್ರ್ಯ ನಾವು ಹರಾಮ್ ಅದೀವ್ ನೋಡ್ರಿ ಸರ. ಹರಾಮ್ ಹರಾಮ್ ಎಂದು ನೆಹರುಜಿ ಅವರು ಹೇಳಿಲ್ಲವೇ, ಹಂಗ ಹರಾಮ್ ಅದೀವ್ ನೋಡ್ರಿ ನಾವು. ಹರಾಮ ಸುಳ ಮಕ್ಕಳು ಇದ್ದಂಗೆ ಹೇಳಿಬಿಡ್ತೇನ್ರಿ ನಾನು. ಏನ್ ಇಲ್ರಿ, ಯೂಟ್ಯೂಬ್ದಾಗ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡೇನ್ರಿ ಸರ. ಸ್ವಲ್ಪ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಮಾಡ್ರಿ ಸರ. ನಿಮ್ಮ ಹೆಂಡತಿ ಮಕ್ಕಳಿಗೆ ಪುಣ್ಯ ಬರುತ್ತ್ರಿ ಸರ. ಹಳೆ ಚಾನಲ್ ಇತ್ತಲ್ಲೋ ಅದೇನು ಮಾಡ್ದೇವ್ ಮಂಗ್ಯಾ ಸೊಳೆ ಮಗನೇ ಅಂತೇಳಿ ನೀವು ನನಗೆ ಬೈಬೋದ್ರಿ ಸರ. ಆ ಚಾನಲ್ ನೋಡ್ರಿ ಸರ, ಹೊಯ್ಕೊತ್ ಹೋತ್ರಿ. ನಾಳೆ ನಾವು ನೀವು ಹೊಯ್ಕೊತ್ ಹೋಗ್ತೀವ್ರಿ ಒಂದಿನ. ಅದೇನ್ ನಡೀತಾ ಇದ್ ಬಿಡ್ರಿ, ಆ ಪ್ರಶ್ನೆ ಬೇರೆ. ಅದನ್ನ ಸೈಡ್ ತೆಗೆದು ಸ್ವಲ್ಪ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡ್ಬಿಡ್ರಿ ಸರ. ಮಾಡಿದ್ರೆ ಈಗ ವಿಚಾರಕ್ಕೆ ಬರ್ತೇನ್ರಿ ಸರ್. ಈಗ ನಮ್ಮ ಜೀವನದಾಗ ಮಾತಿಗೆ ಕೌಂಟರ್ ಕೊಡೋರು ಇದ್ದೇ ಇರ್ತಾರೆ. ಸಂಬಂಧಿಕರಲ್ಲಾಗ್ಲಿ, ಸ್ನೇಹಿತರಲ್ಲಾಗ್ಲಿ ಕೌಂಟರ್ ಕೊಡೋರು ಇದ್ದೇ ಇರ್ತಾರೆ ಸುಳ್ಯ ಮಕ್ಕಳು. ಹೋಟೆಲ್ದಾಗ ಊಟ ಮಾಡಿದ್ಮ್ಯಾಗ ಕೌಂಟರ್ದಾಗ ಬಿಲ್ ಕೊಡ್ಲಿ ಅಂದ್ರೆ ಮಾತಿಲೇ ನಮಗ ಕೌಂಟರ್ ಕೊಡ್ತಾರ್ರಿ ಈ ಮಬ್ಬರ್ಸಿ ಮಕ್ಕಳು. ದೋಸ್ತ ಒಳಗ್ರಿ ನಾನು ಹೇಳಾಕತ್ತಿದ್ದು, ಅವನು ಇಂತಿಂತ ನನ್ನ ಮಕ್ಕಳು ನಮ್ಮ ಗಂಟು ಬೀಳ್ತಾರೆ. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರ ಸರ, ಮೊನ್ನೆ ನಮ್ಮ ದೋಸ್ತ ಏನಂದೆ, ದೋಸ್ತ ಜೀವನದಾಗ ಏನು ಶಂಟಿಲ್ ನೋಡ್ಲಿ ಅಂತ ನಾನು ಸುಮ್ಮನೆ ಹೇಳಿದೆ. ಅದಕ್ಕೆ ಅವ ಏನೇನ್ಬೇಕ್ರಿ, ಶಂಟ್ ಜೀವನದಾಗಿರಲ್ಲ ದೇಹದ ಮ್ಯಾಗಿರತ್ರಿ ಅಂದ್ಬಿಟ್ಟ. ಇಲ್ಲ ಇವನು ಬಾಜು ಇದ್ದ ಆಜು ಬಾಜು ಮಂದಿಯೆಲ್ಲ ನಕ್ಕು ಬಿಟ್ರಿ ಸರ. ನಮ್ಮ ದೋಸ್ತ ಅಸಹ್ಯ ಆಗ್ಬಿಡ್ತು ನನಗ. ಏನು ಊರ್ಲ ಹಾಕೊಂಡ್ಬಿಡ್ಲೇನೋ ಅನ್ಸ್ಬಿಡ್ತು. ಒಂದೇ ರಮ್ನಿಗೆ ಮಾನಸಿಕ ಅಸ್ತವ್ಯಸ್ತನಾಗ್ಬಿಟ್ಟೆ ನಾನು. ಏನು ಮಾಡ್ಲಿ ಅಂತ ನಾನು ಸ್ವಲ್ಪ ತಡದೆ ನಾನು ಅವನಿಗೆ ಒಂದು ಪ್ರಶ್ನೆ ಕೇಳಿದೆ. ದೋಸ್ತ ನಿನಗ ಬಾಲು ಗೊತ್ತಿನ ಬಾಲು ಅಂದೆ. ಅದಕ್ಕೆ ಅವ ಯಾವ ಬಾಲು ಅಂದ. ಲೌಡಕ್ಕೆ ಬಾಲು ಅಂದ್ಬಿಟ್ಟೆ. ಮತ್ತ ಅವನಿಗೆ ಅಸಹ್ಯ ಆಗ್ಬಿಡ್ತ್ರಿ. ಆಮೇಲೆ ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಅವನ ಮತ್ತ ಅವ 7 ಮಿನಿಟ್ರಿ ಅಥವಾ ನಾನು 14 ಮಿನಿಟ್ರಿ ರೀ. ಏನಂತ ತಿಳ್ಕೊಂಡಾನ್ರಿ ಮಗ ಅವ. ಪ್ರತಿ ಮಾತಿಗೂ ಕೌಂಟರ್ ಕೊಡ್ತಾನ್ರಿ. ನನ್ನ ಮಾತಿಗೆ ಪ್ರತಿ ಮಾತಿಗೂ ಕೌಂಟರ್ ಕೊಡ್ತಾನ. ಕೌಂಟರ್ ಕೊಡೋದು ನನ್ನ ಅಸಹ್ಯ ಮಾಡೋದು ಹಿಂಗ ಮಾಡ್ತಿರ್ತಾನ್ರಿ ಸರ್. ನನಗೂ ತಲೆ ಚಿಟ್ಟಾಗಿ ವಿಡಿಯೋ ಮಾಡಾಕತ್ ಬಿಟ್ಟೇನ್ರಿ ಅವನ ಸಂಬಂಧ. ಮತ್ತ 1-2 ದಿನ ಆದ್ಮೇಲೆ ಅವನೇ ಕೌಂಟರ್ ಕೊಡ್ತಾನಲ್ರಿ ಆ ದೋಸ್ತ. ಊಟಕ್ಕೆ ಕರೆದ ನನಗೆ. ದೋಸ್ತ ನಮ್ಮ ಮನೆಗೆ ಊಟಕ್ಕೆ ಬಾಲೆ, ಇವತ್ತು ನಮ್ಮ ಮನ್ಯಾಗ ಚಿಕನ್ ಏನ್, ಮಟನ್ ಏನ್, ಅಂಡಾ ಕರಿ ಏನ್ ಎಲ್ಲ ಮಾಡ್ಸೀವಿ, ಬಂದು ಉಂಡು ಹೋಗ್ಲಿ ದೋಸ್ತ ಅಂದ. ಅದಕ್ಕೆ ನಾನು ಹೊಡೆದೆಲ್ಲ ಲಾಟ್ ಅಂತ ಹೇಳಿ ನಾನು ಸೀದಾ ಅವ್ರ ಮನೆಗೆ ಹೋಗಿ ಊಟ ಮಾಡಕ್ ಕುಂತೆ. ಊಟ ಹಾಕದ. ನಾನು ಅಂದೆ ಅವನಿಗೆ, ದೋಸ್ತ ನಿಮ್ಮ ಮನ್ಯಾಗ ಊಟ ಮಾಡೋದಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ಲಿ ಅಂದೆ. ಅದಕ್ಕೆ ಅವ ಪುಕ್ಷಟ ಸಿಕ್ಕರೆ ಎಲ್ಲಾನು ಇಷ್ಟ ಆಗ್ತಾವ ಬೀಳ್ಲಿ ಅಂದ್ಬಿಟ್ಟ ಒಮ್ಮೆಲೆ. ನನಗೆ ಹೆಂಗ ಆಗೋಯ್ತು ಅಂದ್ರೆ ರೀ, ಇಂಥ ಜನನು ಇದಾರೇನಯ್ಯ ಯಪ್ಪ, ಭೂಮಿನ ಬಿರುಕು ಬಿಟ್ಟಂಗೆ ಆಗ್ಬಿಡ್ತೀರಿ ನನಗೆ. ಎಂತ ಕಡೆ ಬಂದು ಊಟ ಮಾಡಿದೆ ನಾನು ಅಂತ ಹೇಳಿ. ಆದ್ರೂ ಬೆಳ್ಳಿಲ್ರಿ ಮಗ. ನಾನು ಶಿಸ್ತನಾಗ ಬಡದ ಬಂದೆ ನಾನು. ನಮಗ್ ಊಟ ಮಾಡುವಾಗ ಅವ ಬೈದ ಇವ ಬೈದ, ಯಾವ ಸೊಳೆ ಮಕ್ಕಳ ಮಾತು ಕಿವ್ಯಾಗ ಹಾಕೊಳಂಗಿಲ್ರಿ ನಾನು. ಊಟ ಹೋಗು ಮಠ, ಹೊಟ್ಯಾಗ ಹೋಗು ಮಠ. ಹೋಗಿಂದ ಆಮ್ಯಾಗ ನೋಡ್ಕೊಳಂಬ್ರಿ, ಅದು ಬ್ಯಾರೆ ವಿಷಯ. ಅದು ಅವನ ಅಸಹ್ಯ ಮಾಡಿದ್ದು ಈಗೂ ಮಠ ನನ್ನ ತಲೆ ಕುಂತೈತ್ರಿ ಸರ. ಊಟ ಮಾಡುವಾಗ ಯಾರಿಗೂ ಅಸಹ್ಯ ಮಾಡಬಾರ್ದ್ರಿ, ಏನು ಹೇಳ್ಬಾರ್ದ್ರಿ. ಆದ್ರೆ ಆ ಸೊಳೆ ಮಗ ಏನ್ ಗೊತ್ತ್ರಿ, ಈ ಮೊನ್ನೆ ಯಾವ್ದೋ ಸಾಂಗ್ ರಿಲೀಸ್ ಆತಲ್ರಿ, ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ. ಆ ಸಾಂಗನ್ನ ಎಡಿಟ್ ಮಾಡ್ಯಾನ್ರಿ ತನ್ನ ಹುಡುಗಿ ಫೋಟೋ ಇಟ್ಟು. ಅವನಿಗೂ ಗೊತ್ತ್ರಿ, ನನಗೂ ಗೊತ್ತ್ರಿ, ನನ್ಕಿಂತ ಹೆಚ್ಚು ಅವನಿಗೂ ಗೊತ್ತ್ರಿ. ಅವಳು ಹುಡುಗಿ ಧ್ವನಿ ಜೇನ್ ಇದ್ದಂಗೂ ಇಲ್ಲ, ನಾವು ಆಕಿ ನಡೆಯೋದು ಹಂಸ ನಡೆದಂಗೂ ನಡೆಯಲ್ಲ. ಆಕಿನ ಕಣ್ಣು ಅದಾವಲ್ರಿ, ಏನು ಮೀನಿನ ಕಣ್ಣು ಇದ್ದಂಗೂ ಇಲ್ರಿ, ಬೆಕ್ಕಿನ ಕಣ್ಣಾಕಿ ಆಕಿ. ಇವ ಸ್ಟೇಟಸ್ ಹಾಕ್ತಾಳ್ರಿ, ಏನಾದ್ರು ಮಾಡ್ಕೊಳ್ಳಿ ಬಿಡು, ಹೊಟ್ಟೆ ಉರಿತಾಯ್ತ್ರಿ. ನೀವು ಅಸಹ್ಯ ಮಾಡ್ಯಾನ್ರಿ ನನಗ. ತಲೆ ಕೆಟ್ಟ ವಿಡಿಯೋ ಮಾಡಾಕತ್ತೇನ್ರಿ ನಾನು ಅವನ ಬಗ್ಗೆ. ಇಂಥ ಸುಳ ಮಕ್ಕಳು ಇರ್ತಾರ್ರಿ ನಮ್ಮ ಸುತ್ತಮುತ್ತ. ಊಟ ಮಾಡುವಾಗ ಅಸಹ್ಯ ಮಾಡಿದ್ರೆ ನಿಮಗೆ ಹೆಂಗಾಗತ್ರಿ ಸರ? ಬರ್ತ್ರಿ ನನಗೆ. ಸಬ್ಸ್ಕ್ರೈಬ್ ಮಾಡ್ರಿ ನೀವು.